ಕಂಪ್ಯಾಷನ್, ಅಫೆಕ್ಷನ್, ಪ್ರೀತಿ ಅಂತಿರುತ್ತೆ. ಸೊ ಇದು ನಮ್ಮ ಸ್ನೇಹಿತರು ಮಾತಾಡ್ದಂಗೆ ಇದು ಅಕ್ಕರೆ ಅನ್ನೋದು ತಾಯಿ ಮಗು, ಮಗುವಿಂದ ತಾಯಿ ಈ ಪ್ರೀತಿಯನ್ನು. ಸೊ ನಾವೇನು ಮಾಡಿದ್ದೀವಿ, ಅಕ್ಕರೆ ಕಾನ್ಸೆಪ್ಟಲ್ಲಿ ಮಗುದೇ ಅಂತ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಪ್ರೀತಿಯ ತಾಯಿ ಮಗು ಇರೋದ್ರಿಂದ ಸೊ ತಾಯಿದು ಒಂದು ಪಾರ್ಟ್ ನಾವಿಲ್ಲಿ ಇಟ್ಟಿದ್ದೀವಿ. ಹಾಗೆ ತಾಯಿಗೆ ನೋಡ್ಕೊಂತ ತುಂಬ ಹಾಸ್ಪಿಟ್ಲ್ಗಳಿದ್ದಾವೆ. ಬಟ್ ನಾವಿಲ್ಲೇನು ಮಾಡಿದ್ದೀವಿ ಅಂದರೆ ಹೈ ರಿಸ್ಕ್ ಇರುತ್ತೆ. ಈಗ ಮೇನ್ NICU PICU ಇರೋದ್ರಿಂದ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಅದಕ್ಕೆ ಹೈ ರಿಸ್ಕ್ ಬೇಬಿ ಹೈ ರಿಸ್ಕ್ ಅಂದಾಗಲೂ ಮದರ್ ಒಂದು ಸತಿ ಹೈ ರಿಸ್ಕ್ ಇರುತ್ತೆ. ಸೊ ಅವ್ರಿಗೆ ಪಾಪಗೆ ಮದರ್ಗೂ ಆ ಥರ ಐಸು ಕೇರ್ ಬೇಕಾಗುತ್ತೆ. ಸೊ ವಿ ಕೆಪ್ಟ್ ಸ್ಪೇಸ್ ಫಾರ್ ಮದರ್ ICU ಬಂದವ್ರಿಗೂ ಆ ಥರ ನಾವು ICU ಫೆಸಿಲಿಟೀಸ್ ಇದೆ. ಸೊ ಇಟ್ ಇಸ್ ಅನ್ ಹೈ ಎಂಡ್ ಅಂದರೆ ಫಾರ್ ಮೆಟರ್ನಲ್ ಆ್ಯಂಡ್ ಫೀಟಸ್ ಆ್ಯಂಡ್ ಬೇಬೀಸ್ ಇಟ್ ಇಸ್ ಅನ್ ಹೈ ಎಂಡ್ ಹಾಸ್ಪಿಟಲ್ ಇನ್ ಮೈಸೂರು. ವಿ ಆರ್ ಸ್ಟಾರ್ಟೆಡ್. ನಮ್ಮ ಕೈಯಲ್ಲಿ ನಾವು ವಿ ಆರ್ ಆಲ್ ಎಕ್ಸ್ಪರ್ಟ್. ನಮ್ಮ ನಾಲೆಡ್ಜ್ ಏನಿದೆ ಅದನ್ನು ನಾವು ಬೆಳೆಸ್ಕೊಳ್ಳೋಣ. ಸೊ ಎಲ್ರಿಗೂ ನಾನು ಏನು ಹೇಳ್ತೀನಿ ಅಂದರೆ, ಬನ್ನಿ ಅಕ್ಕರೆ ಹಾಸ್ಪಿಟ್ಲಿಗೆ ಬಂದು ಅವ್ರ ನಾಲೆಡ್ಜ್ನ ನಮಗೆ ನಿಮ್ಗೆ ನೀಡ್ಕೊಂಡು ನಮಗೆ ಸರ್ವಿಸ್ ಮಾಡೋಕ್ಕೆ ಅವಕಾಶ ಕೊಡಿ. ಥ್ಯಾಂಕ್ ಯು. ಡಾಕ್ಟರ್ ದೀಪಕ್ ಅಂತ. ಐ ಆಮ್ ಗೈನಕಾಲಜಿಸ್ಟ್ ಅಂಡ್ ಆಬ್ಸ್ಟೆಟಿಷಿಯನ್ ಅಂಡ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಪೆಲ್ವಿಕ್ ಸರ್ಜನ್. ಶುಭ ಶುಕ್ರವಾರ. ಅಕ್ಕರೆ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಅಥವಾ ಮಹಿಳೆಯರ ಆಸ್ಪತ್ರೆ ಶುರು ಮಾಡ್ತಾ ಇದೀವಿ. ಇಲ್ಲೇ ಒಂಟಿಕೊಪ್ಪಲಲ್ಲಿ KD ರೋಡಲ್ಲಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಎಲ್ಲಾ ಮಕ್ಳಿಗೆ ಎಲ್ಲಾ ತರ ತೊಂದರೆಗಳು, ಮಕ್ಳಿಗೆ ಏನೇ ಕಾಯಿಲೆ ಆಗ್ಲಿ, ನರದ ಕಾಯಿಲೆ ಆಗ್ಲಿ, ಹೊಟ್ಟೆ ಕಾಯಿಲೆ ಆಗ್ಲಿ, ಹೃದಯದ ಕಾಯಿಲೆ ಆಗ್ಲಿ, ಎಲ್ಲಾ ಮಕ್ಕಳಿಗೆ ಸಂಬಂಧಪಟ್ಟ ಎಂತ ಕಾಯಿಲೆ ಯಾರೋ ಆಗ್ಲಿ ಎಲ್ಲ ಅಂಡರ್ ಒನ್ ರೂಫ್ ಟ್ರೀಟ್ಮೆಂಟ್ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಸ್ಪೆಷಲಿಸ್ಟ್. ನಾನು ಡಾಕ್ಟರ್ ಯಶವಂತ್ ರಾಜು, ಮಕ್ಕಳ ತಜ್ಞ ಹಾಗೂ ಮಕ್ಕಳ ICU ಸೂಪರ್ ಸ್ಪೆಷಾಲಿಟಿ ಮಾಡಿದೀನಿ. ಡಾಕ್ಟರ್ ಅವಿನಾಶ್ ಮಕ್ಕಳ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜನ್ ಅಂದ್ರೆ ಸರ್ಜನ್ MS ಸರ್ಜರಿ ಮಾಡಿ ಅದ್ರ ಮೇಲೆ ಸೂಪರ್ ಸ್ಪೆಷಲೈಸೇಷನ್, ಮಕ್ಕಳಿಗೋಸ್ಕರ ಸರ್ಜರಿ ಮಾಡೋದ್ರಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದಾರೆ. ಡಾಕ್ಟರ್ ದೀಪಕ್ ಗೈನಕಾಲಜಿಸ್ಟ್, ಗೈನಕಾಲಜಿ ಮಾಡಿ ಈಸ್ ವೆರಿ ವೆಲ್ ಟ್ರೈನ್ಡ್ ಇನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂಡ್ ರೋಬೋಟಿಕ್ ಸರ್ಜರಿ. ಡಾಕ್ಟರ್ ಚಂದನ್ CK ನಿಯೋನೆಟಾಲಜಿಸ್ಟ್ ಅಂದ್ರೆ ಮಕ್ಕಳ ತಜ್ಞ ಆಗಿ ಅದಾದ್ಮೇಲೆ ಶಿಶು ವೈದ್ಯಶಾಸ್ತ್ರ ಅಂದ್ರೆ ಹುಟ್ಟಿದ ಮಕ್ಕಳು ಹುಟ್ಟಿ ಅದಾಗಿಂದ 1 ತಿಂಗಳ ಒಳಗಡೆ ಸಣ್ಣ ಕಂದಮ್ಮಗಳು ನೋಡ್ಕೊಳ್ತಾರಲ್ಲ ಅಂತ ಡಾಕ್ಟರ್ ಇವರು. ನಾವೆಲ್ಲ ಯಂಗ್ಸ್ಟರ್ಸ್ ಹೀಗೆ ಒಂದ್ ಗ್ರೂಪ್ ಮಾಡ್ಕೊಂಡು ಎಲ್ಲಾ ಮಕ್ಳಿಗೂ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಈ ಆಸ್ಪತ್ರೆ ಶುರು ಮಾಡಿದೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಗಿರ್ಲಿ. ಧನ್ಯವಾದಗಳು.